ಮಕ್ಕಳು ಕೆಚಪ್ ಜೊತೆ ಕೊಟ್ಟರೆ ಇಡ್ಲಿ, ದೋಸೆ, ಚಪಾತಿ, ಪರಾಟ ಏನು ಬೇಕಾದರೂ ಆರಾಮವಾಗಿ ತಿಂತಾರೆ. ಈ ಕೆಚಪ್ಪನ್ನೇ ನಾವು ಮನೆಯಲ್ಲೇ ಮಾಡಿಬಿಟ್ರೆ ಅಂಗಡಿಯಿಂದ ತಂದಿರ್ತೀವಿ, ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅಂತ ಟೆನ್ಷನ್ನೇ ಇರೋದಿಲ್ಲ. ಇವತ್ತಿನ ವಿಶೇಷ ಟೊಮೆಟೊ ಕೆಚಪ್. ಅತೀ ಸುಲಭದ ರೆಸಿಪಿ. ಒಂದು ಸಾರಿ ನೀವು ಮನೆಯಲ್ಲಿ ಮಾಡಿ ಮತ್ತೆ ಅಂಗಡಿಯಿಂದ ತರೋ ಚಾನ್ಸೇ ಇಲ್ಲ. ಅದೇ ಟೆಕ್ಸ್ಚರು, ಅದೇ ಟೇಸ್ಟು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ ಕೆಚಪ್ ಮಾಡೋದಕ್ಕೆ ನಾನಿವತ್ತು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. 3/4 kg ಆ್ಯಪಲ್ ಟೊಮೆಟೊ, ಸಿಹಿ ಟೊಮೆಟೊನ ತೊಗೊಳ್ಳಿ. ಚೆನ್ನಾಗಿ ಹಣ್ಣಾಗಿರಬೇಕು. ಈಗ ಹಣ್ಣಾಗಿರೋಂಥ ಟೊಮೆಟೊನ 4 ಪೀಸಾಗಿ ಮಾಡಿ ಅದಕ್ಕೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ, 5ರಿಂದ 6 ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವತ್ತಿನ ಈ ಟೊಮೆಟೊ ಕೆಚಪ್ನ ಅಗಾರೋ ಅವರ ರಿಜೆನ್ಸಿ ಟ್ರೈಪ್ಲೇ ಸ್ಟೀಲ್ ಕಡಾಯಿನಲ್ಲಿ ಮಾಡ್ತಾಯಿದ್ದೀನಿ. ಇವತ್ತು ನಾವು ತೊಗೊಂಡಿರೋದು 3/4 kgಯಷ್ಟು ಆ್ಯಪಲ್ ಟೊಮೆಟೊ. ಈ ಪಾತ್ರೆಗೆ ನಾನು 3/4 ಲೀಟ್ರಷ್ಟು ನೀರನ್ನ ಹಾಕಿ ಆ ನೀರನ್ನ ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಕುದಿತಿರೋ ಅಂಥ ನೀರಿಗೆ ನಾವು ತೊಗೊಂಡಂಥ ಟೊಮೆಟೊ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲಿವರೆಗೆ ಅಂದರೆ ಟೊಮೆಟೊ ಹಣ್ಣು ಸಾಫ್ಟ್ ಆಗಬೇಕು, ಸಿಪ್ಪೆ ಹೊರಗಡೆ ಬರ್ತಾ ಇರಬೇಕು, ಅಲ್ಲಿವರೆಗೆ ಬೇಯಿಸಬೇಕಾದ್ರೆ ಇದಕ್ಕೇ ಅರ್ಧ ಕಪ್ನಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಕುಟ್ಟಿದಂಥ ಕಪ್ಪು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಇಲ್ಲಿ 1 ಟೀ ಸ್ಪೂನಷ್ಟು ಉಪ್ಪಿನ ಪುಡಿ. ಇಷ್ಟು ಸಾಮಗ್ರಿಯನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬೇಯಿಸ್ತಾ ಇದ್ದೀನಿ. ಎಲ್ಲ ಉಪ್ಪು, ಖಾರ, ಹುಳಿ ಎಲ್ಲ ಒಂದಾಗಿ ಸೇರಲಿ ಅಂತ. ಇವಾಗ ನೋಡಿದರೆ ಈರುಳ್ಳಿನೂ ಸಹ ಚೆನ್ನಾಗಿ ಬೆಂದಿದೆ, ಟೊಮೆಟೊ ಹಣ್ಣು ಸಹ ಚೆನ್ನಾಗಿ ಬೆಂದಿದೆ. ಈಗ ನಾವು ಏನು ಮಾಡಬೇಕು, ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಡಬೇಕಾಗುತ್ತೆ. ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಎಕ್ಸ್ಟ್ರಾ ನೀರನ್ನ ಸೇರಿಸಬೇಡಿ. ನೀರನ್ನ ಸೇರಿಸ್ತೇನೆ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೆ ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಅದು ನೆಕ್ಸ್ಟ್ ಸ್ಟೆಪ್ಪು. ಈಗ ರುಬ್ಬಿರೋ ಅಂಥ ಈ ಟೊಮೆಟೊ ಪೇಸ್ಟನ್ನ ಅದೇ ಬಾಣಲಿಗೆ ಹಾಕ್ಕೊಂಡು ಫ್ಲೇಮನ್ನು ಮೀಡಿಯಮ್ ಟು ಹೈನಲ್ಲಿ ಇಟ್ಕೊಂಡು ಇದನ್ನ ಕುದಿಸ್ಬೇಕಾಗತ್ತೆ. ಇವಾಗ ಏನಾಗಿದೆ ಅಂದರೆ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದಿದೆ, ಈರುಳ್ಳಿ ಚೆನ್ನಾಗಿ ಬೆಂದಿದೆ, ಖಾರದ ಪುಡಿ, ಸಕ್ಕರೆ, ಹಾಗೆಯೇ ಉಪ್ಪಿನ ಪುಡಿ, ಮೆಣಸು ಪುಡಿನ ಎಲ್ಲನ ಸೇರಿಸಿದ್ದೀವಲ್ವ. ಅದಾದಮೇಲೆ ರುಬ್ಬಿದ ಮೇಲೆ ಮತ್ತೆ ಇದನ್ನ ಕುದಿಯೋಕ್ಕೆ ಇಟ್ಟಿದ್ದೀವಿ. ಈಗ ಚೆನ್ನಾಗಿ ಕುದೀತಿದೆ, ಆ ನೊರೆ ಬರ್ತಾ ಇದೆ, ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಆ ನೊರೆ ಬರ್ತಾ ಇದೆ ಅನ್ನೋ ಸ್ಟೇಜ್ನಲ್ಲಿ ಇಷ್ಟು ಅಂದರೆ 3/4 kg ಟೊಮೆಟೊ ಹಣ್ಣಿಗೆ 2 ಟೇಬಲ್ ಸ್ಪೂನಷ್ಟು ವಿನೇಗರ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ವಿನೇಗರ್ನ ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೆ ಇದನ್ನ ನಾವು ಕುದಿಸ್ಬೇಕು ಅಂತಂದರೆ ನಮಗೆ ಟೊಮೆಟೊ ಕೆಚಪ್ ಕನ್ಸಿಸ್ಟೆನ್ಸಿ ಬರಬೇಕು. ಟೊಮೆಟೊ ಹಣ್ಣಿನಲ್ಲಿ ನಾವು ಈರುಳ್ಳಿ ಎಲ್ಲ ಸೇರಿಸೋದ್ರಿಂದ ಫ್ಲೇವರ್ ಬಂದಿರುತ್ತೆ, ಹಾಗೆಯೇ ಸಕ್ಕರೆನ ಸೇರಿಸಿರೋದ್ರಿಂದ ಒಂದು ತಿಕ್ನೆಸ್ ಬರುತ್ತೆ. ಆ ಟೊಮೆಟೊ ಕೆಚಪ್ನಲ್ಲಿ ಒಂದು ಶೈನಿಂಗ್ ಬರುತ್ತೆ. ಹಾಗಾಗಿ ಸಕ್ಕರೆ ಪ್ರಮಾಣ ತುಂಬಾ ಮುಖ್ಯ. ಸಕ್ಕರೆ ಜಾಸ್ತಿ ಬೇಕು ಅಂದರೆ ನೀವು ಹಾಕೋಬೋದು. ಕೆಚಪ್ ಸ್ವಲ್ಪ ಸಿಹಿ ಬೇಕು ಅಂದರೆ ಸಕ್ಕರೆನ ಜಾಸ್ತಿ ಹಾಕೋಬೇಕು, ಇಲ್ಲ ಸ್ವಲ್ಪ ಕೆಚಪ್ ಸ್ವಲ್ಪ ಕಮ್ಮಿ ಸಿಹಿ ಬೇಕು ಅಂದರೆ ಸಕ್ಕರೆ ಪ್ರಮಾಣನ ಕಮ್ಮಿ ಮಾಡ್ಕೋಬೋದು. ನಿಮ್ಮಿಷ್ಟ. ನಿಮಗೆ ನಿಮ್ಮ ಮಕ್ಕಳಿಗೆ ಹೇಗೆ ಬೇಕೋ ಹಾಗೆ ನೀವು ಸಕ್ಕರೆ, ಖಾರ, ಮೆಣಸಿನ ಪುಡಿನೆಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ವಿನೆಗರ್ ಹಾಕಿರೋದ್ರಿಂದ ಇದು ರುಚಿನೂ ಕೊಡುತ್ತೆ, ಹಾಗೆಯೇ ಜಾಸ್ತಿ ದಿನ ನಾವು ಫ್ರಿಜ್ನಲ್ಲಿ ಸ್ಟೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಚೆನ್ನಾಗಿ ಕುದಿಸಿದ ಮೇಲೆ ಅದು ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದಾಗ ಅದನ್ನು ನಾನೀಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಆ ಟೊಮೆಟೊ ಹಣ್ಣಿನ ಸಿಪ್ಪೆನೆಲ್ಲ ನಾವು ತೆಗೆದಿರಲ್ಲ, ಹಾಗೇ ರುಬ್ಬಿರೋದ್ರಿಂದ ಇವಾಗ ನಾವು ಫಿಲ್ಟರ್ ಮಾಡಿದರೆ ಟೊಮೆಟೊ ಕೆಚಪ್ನಲ್ಲಿ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಅಂಗಡಿ ಕೆಚಪ್ಪು ಈ ಕೆಚಪ್ಪನ್ನು ಪಕ್ಕದಲ್ಲಿ ಇಟ್ಟರೆ ಗೊತ್ತೇ ಆಗೋದಿಲ್ಲ ಇದು ಮನೇಲಿ ಮಾಡಿರೋದು ಅಂತ. ಟೇಸ್ಟು ಸಹ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ನಿಮ್ಮ ಮಕ್ಕಳಿಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸಕ್ಕರೆ ಹಾಕಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕಿ, ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿನ ಜಾಸ್ತಿ ಹಾಕಿ, ಖಾರದ ಪುಡಿ ಬೇಡ ಅಂತಂದರೆ ಸ್ವಲ್ಪ ಮೆಣಸಿನ ಪುಡಿನ ಹಾಕಿ. ಹೀಗೆ ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು. ಮನೆಯಲ್ಲಿ ಮಾಡೋದು ತುಂಬಾ ಸುಲಭ. ವಿನೆಗರ್ ಹಾಕಿರೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು, ಆದರೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿದರೆ ಒಳ್ಳೆಯದು. ಈಗ ನೋಡಿದರೆ ಆರೋಗ್ಯಕರವಾದಂಥ ರುಚಿಯಾದಂತಹ ಪ್ರಿಸರ್ವೇಟಿವ್ ಸೇರಿಸ್ತಾನೆ ಮಾಡಿರೋವಂಥ ಟೊಮೆಟೊ ಕೆಚಪ್ ರೆಡಿಯಾಗಿದೆ. ಮಕ್ಕಳು ಏನೇ ಕೊಟ್ಟರು, ಯಾವುದೇ ಚಟ್ನಿ ಮಾಡಿ, ಪಲ್ಯ ಮಾಡಿ, ಆದರೆ ಕೆಚಪ್ಪನ್ನು ಕೊಟ್ಟರೆ ಇಡ್ಲಿ, ದೋಸೆ, ಚಪಾತಿ, ಪರಾಟ ಏನೂ ನೋಡೋದಿಲ್ಲ, ಏನು ಬೇಕಾದ್ರೂ ತಿಂತಾರೆ. ಅಂಥವ್ರಿಗೆ ಮನೆಯಲ್ಲಿ ಕೆಚಪ್ ಮಾಡಿದರೆ ಧಾರಾಳವಾಗಿ ಕೆಚಪ್ನೂ ಸಹ ಕೊಡ್ಬೋದು. ಆರೋಗ್ಯಕರ ಹಾಗೆ ರುಚಿಕರನೂ ಹೌದು. ಈಗ ಇದನ್ನು ಬಾಟಲಿಗೆ ನಾನು ಹಾಕಿ ಫ್ರಿಜ್ನಲ್ಲಿ ಇಡ್ತಾಯಿದ್ದೀನಿ. 20 ದಿನದಿಂದ 1 ತಿಂಗಳವರೆಗೆ ಇದನ್ನು ಈಸಿಯಾಗಿ ನಾವು ಫ್ರಿಜ್ನಲ್ಲಿ ಇಡಬಹುದು. ನೋಡಿದರೆ ಮನೆಯಲ್ಲಿ ಮಾಡಿರೋಂಥ ಟೊಮೆಟೊ ಕೆಚಪ್ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.